ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ವಿರಾಮದ ಮುಂಚೆ ನಾನು ಈ ಮದುವೆ ಅಂದ್ರೇನು ಅಥವಾ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ. ಸಣ್ಣದಾದ ಕಥೆಯನ್ನು ಒಂದು ಹೇಳಿದೆ. ಆ ಕಥೆಯಲ್ಲಿ ಒಂದು ಅಗಾಧವಾದ ಒಂದು ಅರ್ಥ ಇದೆ. ನೋಡಿ, ಮದುವೆ ಅನ್ನತಕ್ಕಂಥದ್ದು ದಾಂಪತ್ಯದಲ್ಲಿ ನಾವು ಒಟ್ಟಿಗೆ ಯಾವುದೇ ಕಷ್ಟ ಸುಖ ಬಂದ್ರೂ ಬಾಳಬೇಕು ಅನ್ನೋದಕ್ಕೋಸ್ಕರ ದಾಂಪತ್ಯವನ್ನು ನಾವು ತಂದ್ವಿ ನಮ್ಮ ಸಂಪ್ರದಾಯಗಳಲ್ಲಿ. ಆ ದಾಂಪತ್ಯದಲ್ಲಿ ಒಟ್ಟಿಗೆ ಬಾಳಬೇಕು, ಕಷ್ಟ ಸುಖಗಳಿದ್ದರೂ ನಾವೆಲ್ಲವನ್ನ ಮೀರಿ ನಡಿಬೇಕು ಅಂತಹ ಒಂದು ಇದರಲ್ಲೇ ನಾವು ಸಂಸ್ಕೃತದಲ್ಲಿ ಒಂದು ಶ್ಲೋಕವನ್ನು ಹೇಳ್ತೀವಿ. ಮದುವೆ ಟೈಮಲ್ಲಿ ನೀವು ಕೇಳಿರ್ಬೋದು. ಧರ್ಮೇಚ ಅರ್ಥೇಚ ಕಾಮೇಚ ನಾಚಿತರಾಮಿ ಅಂತೇಳಿ ಒಂದು ಗಂಡ ಅವರ ಮಾವನಿಗೆ ಒಂದು ವಾಗ್ದಾನವನ್ನು ಕೊಡ್ತಾನೆ. ಅಂದರೆ ಧಾರ್ಮಿಕವಾಗಿ ಆಗಲಿ, ಧರ್ಮೇಚ ಅರ್ಥೇಚ ಅಥವಾ ಆರ್ಥಿಕವಾಗಿ ಆಗಲಿ ಅಥವಾ ಕಾಮದಲ್ಲಿ ಅಥವಾ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಲ್ಲಾಗಲಿ ನಾನು ನಿಮ್ಮ ಮಗಳನ್ನು ಮೀರಿ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಂತೇಳಿ ಎಂಥ ಒಂದು ಅಗಾಧವಾದ ಚಿಂತನೆಯನ್ನು ಹೊಂದಿದ್ರು ಅಲ್ವಾ. ಇಂಥ ಅಗಾಧವಾದ ಚಿಂತನೆಯನ್ನು ಇಟ್ಕೊಂಡಿದ್ದಂಥ ನಮ್ಮ ಹಿರಿಯರು ಈ ಸಂಪ್ರದಾಯಗಳಾಗಿ ತಂದು ಅದನ್ನು ನಮ್ಮಲ್ಲಿ ಪಾಲಿಸ್ಕೊಂಬರಬೇಕು ಅನ್ನೋದಕ್ಕೋಸ್ಕರ ನಮಗೆ ಇದನ್ನು ಕೊಟ್ಟಿದ್ದರು. ಈಗ ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ. ಆ ಚಿತ್ರದಲ್ಲಿ ನೋಡಿ, ಕ್ಲೀನಾಗಿ ನಿಮಗೆ ಕಾಣಿಸುತ್ತೆ. ಅಲ್ಲಿ 2 ಚಿತ್ರಗಳಿದೆ, ಹೌದಾ? ಆ 2 ಚಿತ್ರಗಳಲ್ಲಿ ಮೊದಲನೆಯ ಚಿತ್ರದಲ್ಲಿ ಏನಂತಂದರೆ, ಒಂದು ನಕ್ಷತ್ರ ಸೆಂಟ್ರಲ್ಲಿದೆ, ಇನ್ನೊಂದು ನಕ್ಷತ್ರ ಅದರ ಸೈಡಲ್ಲಿದೆ. ಅಂದರೆ ಒಂದು ಸರ್ಕಲನ್ನು ಹಾಕಿದ್ದೀವಿ, ಅದರ ಸುತ್ತಾ ಇದೆ. ಆದರೆ ಇನ್ನೊಂದು ಚಿತ್ರದಲ್ಲಿ ಒಂದು ಸರ್ಕಲ್ ಅಂತ ಇದೆ. ಆ ಸರ್ಕಲಲ್ಲಿ ಈ ಕಡೆಗೆ ಒಂದು ಚಿತ್ರ ಇದೆ, ಈ ಕಡೆಗೆ ಒಂದು ಚಿತ್ರ ಇದೆ. ಕಾಣಿಸ್ತಾ ಇರ್ಬೋದಲ್ವ ತಮಗೆ? ಅಂದರೆ ನಾವು ಮದುವೆಯನ್ನು ಆದಾಗ ನಾವು ಗಂಡು ಅಥವಾ ಹೆಣ್ಣು ಯಾವ ರೀತಿ ಇರಬೇಕು, ಯಾವ ರೀತಿ ಬಾಳಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ನಮ್ಮಲ್ಲಿ ಅರುಂಧತಿ ವಸಿಷ್ಠ ನಕ್ಷತ್ರದ ಒಂದು ಕಾನ್ಸೆಪ್ಟ್ ಮೂಡಿ ಬಂತು ಅನ್ನೋತಕ್ಕಂಥದ್ದು ನನ್ನ ಭಾವನೆ. ಅರುಂಧತಿ ವಸಿಷ್ಠರು ನಮ್ಮ ಧಾರ್ಮಿಕವಾಗಿ ತಗೊಂಡಾಗ ವಸಿಷ್ಠರು ಒಂದು ಮಹಾನ್ ಮುನಿ, ಅವರೊಂದು ಬ್ರಹ್ಮರ್ಷಿಗಳು. ಅಂತಹ ಒಂದು ಅಗಾಧವಾದಂಥ ಜ್ಞಾನವನ್ನು ಹೊಂದಿದ್ದಂಥ ವಸಿಷ್ಠರಿಗೆ ಅಗಾಧವಾದ ಜ್ಞಾನವನ್ನು, ವೇದಗಳಲ್ಲಿ ಜ್ಞಾನವನ್ನು ಹೊಂದಿದ್ದಂತಹ, ಅವರಿಗೆ ಸರಿಸಮಾನವಾಗಿ ಇದ್ದಂತಹ ಪತ್ನಿ ಇದ್ದವರೇ ಅರುಂಧತಿ. ಅವರಿಬ್ಬರ ರೀತಿಯಲ್ಲಿ ಅಂದರೆ ಅನ್ಯೋನ್ಯವಾಗಿ ಏನು ಬಾಳ್ತಾ ಇದ್ದರು, ಧಾರ್ಮಿಕವಾಗಿ ಹೇಳಬೇಕು ಅಂದರೆ ಆ ರೀತಿ ನೀವು ಧಾರ್ಮಿಕವಾಗಿ ಗಂಡ ಹೆಂಡತಿಯಾಗಿ ಯಾವುದೇ ತೊಂದರೆ ಇಲ್ಲದೆ ಅಗಾಧವ ಜ್ಞಾನ ಸಂಪತ್ತನ್ನು ಹೊಂದಿ ಇಬ್ಬರೂ ಸಮಾನವಾಗಿ ಬಾಳಿ ಅನ್ನತಕ್ಕಂಥದ್ದು ಧಾರ್ಮಿಕವಾಗಿ ಒಂದು ಉದಾಹರಣೆಯನ್ನು ಕೊಟ್ಟರು ನಮ್ಮವರು ಅರುಂಧತಿ ವಸಿಷ್ಠವನ್ನು. ಎರಡನೇದು ತೊಗೊಂಡ್ರೆ ನಮಗೆ ಈ ಅರುಂಧತಿ ವಸಿಷ್ಠ ನಕ್ಷತ್ರಗಳು ಬರೋದು ನಮ್ಮಲ್ಲಿ ಬಿಗ್ ಬೇರ್ ಕಾನ್ಸ್ಟಿಲೇಷನ್ ಅಂತೀವಿ. ಅಂದರೆ ಬಿಗ್ ಬೇರ್ ಕಾನ್ಸ್ಟಿಲೇಷನ್ ಅನ್ನೋದನ್ನು ನಾವು ಇತ್ತೀಚಿನ ಹುಡುಗರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ನೋಡಿದಾಗ ಬಿಗ್ ಬೇರ್ ಕಾನ್ಸ್ಟಿಲೇಷನ್ ಅಂತ ಕಾಣುತ್ತೆ. ಅದರಲ್ಲಿ ಈ ಅರುಂಧತಿ ವಸಿಷ್ಠ ನಕ್ಷತ್ರ ಕಾಣುತ್ತೆ. ಇತ್ತೀಚಿನ ಖಗೋಳ ವಿಜ್ಞಾನಿಗಳಿಗೆ ಕಂಡು ಬಂದಿರತಕ್ಕಂಥ ನಕ್ಷತ್ರಗಳೆಲ್ಲವನ್ನು ನಾವು ತಗೊಂಡಾಗ ಭಾರಿ ಕಡಿಮೆ ನಕ್ಷತ್ರಗಳು, 2 ನಕ್ಷತ್ರಗಳು ಒಟ್ಟಿಗೆ ಇರುವಂಥದ್ದು ಕಂಡು ಬಂದಿರೋದು ಭಾರಿ ಕಮ್ಮಿ. ಒಟ್ಟಿಗೆ 2 ನಕ್ಷತ್ರಗಳು ಕಂಡು ಬರೋವಂಥದ್ದು ಕಂಡು ಬಂದಿದ್ದರೂ ಆ 2 ನಕ್ಷತ್ರಗಳಲ್ಲಿ ಈಗ ಮೊದಲನೆಯ ಚಿತ್ರ ನಿಮಗೆ ನಿಮ್ಮ ಚಿತ್ರದಲ್ಲಿ ಎಡಗಡೆ ಕಾಣಿಸ್ತಾ ಇದೆಯಲ್ಲ ಒಂದು ಚಿತ್ರ, ಅಂದರೆ ಸೆಂಟ್ರಲ್ಲಿ ಒಂದು ನಕ್ಷತ್ರ ಇದೆ, ಸರ್ಕಲ್ನ ಒಂದು ಎಡ್ಜಲ್ಲಿ ಇನ್ನೊಂದು ನಕ್ಷತ್ರ ಇದೆಯಲ್ಲ, ಆ ರೀತಿಯ ನಕ್ಷತ್ರಗಳೇ ಹೆಚ್ಚಾಗಿ ಕಂಡು ಬಂದಿರತಕ್ಕಂಥದ್ದು. ಅಂದರೆ ಒಂದು ನಕ್ಷತ್ರ ಸೆಂಟ್ರಲ್ಲಿದೆ, ಇನ್ನೊಂದು ನಕ್ಷತ್ರ ಅದರ ಸುತ್ತುತ್ತಾ ಇರುತ್ತೆ. ಈ ನಕ್ಷತ್ರ ಪವರ್ಫುಲ್ಲಾಗಿರುತ್ತೆ, ಇನ್ನೊಂದು ನಕ್ಷತ್ರ ವೀಕ್ ಆಗಿರುತ್ತೆ. ಅದು ಹಾಗಾಗಿ ಈ ನಕ್ಷತ್ರದ ಸುತ್ತು ಬರ್ತಕ್ಕಂಥದ್ದು. ಕಂಡು ಬಂದಿರತಕ್ಕಂಥ 2 ನಕ್ಷತ್ರಗಳು ಒಟ್ಟಿಗೆ ಕಂಡು ಬಂದಿರತಕ್ಕಂಥದ್ದೇ ಕಮ್ಮಿ. ಅದರಲ್ಲಿ ತಗೊಂಡ್ರೆ ತುಂಬ ನಕ್ಷತ್ರಗಳು ಈ ರೀತಿಯ ನಕ್ಷತ್ರಗಳು, ಎಡಗಡೆ ಇರತಕ್ಕಂಥ ಚಿತ್ರದ ನಕ್ಷತ್ರಗಳು. ಆದರೆ ನೋಡಿ, ಇಲ್ಲಿ ನಮ್ಮ ಹಿರಿಯರ ವೈಜ್ಞಾನಿಕತೆ ನೋಡಿ, ಬಲಗಡೆಯ ಚಿತ್ರ ಇದೆಯಲ್ಲ ಅದು ಅರುಂಧತಿ ವಸಿಷ್ಠ. ಅಂದರೆ ಒಂದು ಸರ್ಕಲ್ ಅಥವಾ ನಮ್ಮ ಒಂದು ರೌಂಡ್ಗಲ್ಲಿ ಏನಾಗಿದೆ, ನಿಮಗೆ ಸರಿಯಾಗಿ ನೋಡಿದಾಗ 2 ನಕ್ಷತ್ರಗಳು ಕಂಡು ಬರುತ್ತೆ ನಮಗೆ. 2 ಸೈಡಲ್ಲಿ 2 ನಕ್ಷತ್ರಗಳಿದೆ ಈ ರೀತಿ. ಈ 2 ನಕ್ಷತ್ರಗಳು ಸಮಾನಾಂತರವಾಗಿ ಓಡ್ತಾ ಇರೋದು. ಅಂದರೆ 2 ನಕ್ಷತ್ರಗಳು ಒಟ್ಟಿಗಿರುವುದು ಖಗೋಳ ವಿಜ್ಞಾನಿಗಳಿಗೆ ಕಂಡು ಬಂದಿರತಕ್ಕಂತಹ ಎಲ್ಲ ನಕ್ಷತ್ರಗಳಲ್ಲಿಯೂ 2 ನಕ್ಷತ್ರಗಳು ಸಮಾನವಾಗಿ ಓಡುವಂಥದ್ದು ಕಂಡು ಬಂದಿರೋದು ಅರುಂಧತಿ ವಸಿಷ್ಠ ನಕ್ಷತ್ರ ಮಾತ್ರ. ಹೇಳಿ, ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಇದನ್ನು ಬರೀ ಕಣ್ಣಿನಿಂದ ಅಂದರೆ ಒಳಗಣ್ಣಿನಿಂದ ನೋಡಿ ಅದನ್ನು ಐಡೆಂಟಿಫೈ ಮಾಡಿದ್ರು ಅನಿಸುತ್ತೆ. ಹಾಗಾಗಿ ಅವರು ಗಂಡ ಹೆಂಡತಿಗೆ ಅದನ್ನು ಬೆಳಗಿನ ಹೊತ್ತು ತೋರಿಸ್ಬಾರ್ದು, ರಾತ್ರಿ ಹೊತ್ತು ತೋರಿಸ್ಬೇಕು ಅಂತ ಯಾಕೆ ಮಾಡಿದ್ರು ಅಂತಂದರೆ ಧಾರ್ಮಿಕವಾಗಿ ಅವ್ರ ರೀತಿ ಬದುಕಬೇಕು. ಅರುಂಧತಿ ವಸಿಷ್ಠರ ಥರ ಜ್ಞಾನ ಅರ್ಜನೆಯನ್ನು ಪಡ್ಕೊಂಡು ಗಂಡ ಹೆಂಡತಿಗೆ ಬೆಲೆಯನ್ನು ಕೊಟ್ಕೊಂಡು ಬದುಕಬೇಕು. ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ 2 ನಕ್ಷತ್ರಗಳು 2 ಈಕ್ವಲ್
ಅಂದರೆ ಎರಡೂ ಸಮಾನವಾಗಿದೆ, ಎರಡೂ ಸಮಾನಾಂತರವಾಗಿ ನಡೀತದೆ. ಅಂದರೆ ನಾವೊಂದು ಮಾತನ್ನು ಹೇಳ್ತೀವಲ್ವ, ಸಂಸಾರವನ್ನು ನಡೆಸಬೇಕಾದ್ರೆ ಎರಡು ಎತ್ತುಗಳು ಒಂದು ಬಂಡಿಯನ್ನು, ಜೀವನದ ಬಂಡಿಯನ್ನು ಎಳೆಯಲಿಕ್ಕೆ ಎರಡು ಎತ್ತುಗಳು ಬೇಕು ಅನ್ನೋ ರೀತಿ, ಆ ರೀತಿಯೇ ಈ ಎರಡು ನಕ್ಷತ್ರಗಳು ಈ ನಮ್ಮ ಜೀವನವೆಂಬ ಸಂಸಾರವನ್ನು ನಡೆಸೋಕ್ಕೆ ಎಳ್ಕೊಂಡು ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅದನ್ನು ಕೊಟ್ಟರು. ಅಂದರೆ ಗಂಡು ಅನ್ನೋನು ಸೆಂಟ್ರಿಗಿದ್ದು ಪವರ್ಫುಲ್ಲಾಗಿರ್ತಾನೆ, ಹೆಂಡತಿ ಅವನ ಸುತ್ತೋದಾಗಲಿ ಅಥವಾ ಹೆಂಡತಿ ಪವರ್ಫುಲ್ಲಾಗಿ ಸೆಂಟ್ರಲ್ಲಿದ್ದು ಗಂಡು ಅವನ ಸುತ್ತೋದಾಗಲಿ ಅಲ್ಲ. ಜೀವನ ಅಂದರೆ ಇಬ್ಬರೂ ಸಮಾನವಾಗಿರಬೇಕು, ಸಮಾನಾಂತರವಾಗಿ ಸುತ್ತಬೇಕು, ಆಗ ಮಾತ್ರ ಜೀವನ ನಡೆಸೋಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವೈಜ್ಞಾನಿಕತೆಯನ್ನು ಅದನ್ನು ಸಂಪ್ರದಾಯವಾಗಿ ನಮಗೆ ಕೊಟ್ಟು ಹೋದರು. ಮದುವೆಗಳಲ್ಲಿ ಗಂಡು ಹೆಣ್ಣಿಗೆ ಅದನ್ನು ಈ ರೀತಿಯ ಅರ್ಥದಲ್ಲಿ ನೀವು ನೋಡಿ, ಈ ರೀತಿ ಮುಂದಿನ ಜೀವನವನ್ನು ನಡೆಸಿ, ಆಗ ಮಾತ್ರ ನೀವು ಜೀವನ ಸುಖವಾಗಿರುತ್ತೆ, ದಾಂಪತ್ಯದ ಸವಿಯನ್ನು ಸವಿಯೋಕ್ಕೆ ಸಾಧ್ಯ ಆಗತ್ತೆ ಅಂತ ತಿಳಿಸೋದಕ್ಕೋಸ್ಕರ ಈ ನಮ್ಮ ಆಧುನಿಕ ತಂತ್ರಜ್ಞಾನದ ಸಹಾಯವಿಲ್ಲದೆ ಒಳಗಣ್ಣಿನಿಂದ ತಿಳಿದಂಥ ವಿಚಾರವನ್ನು ನಮಗೆ ಸಂಪ್ರದಾಯವಾಗಿ ಕೊಟ್ಟು ಹೋಗಿದ್ದಾರೆ. ಅಂತಹ ಕೊಟ್ಟು ಹೋದಂಥ ನಮ್ಮ ಹಿರಿಯರಿಗೆ ಮತ್ತೊಮ್ಮೆ ನಾವು ಹ್ಯಾಟ್ಸ್ ಆಫ್ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಮನೆಗಳ ಮುಂದೆ ನೀವು ನೋಡಿರ್ಬೋದು, ಎಲ್ಲದರಲ್ಲೂ ಸ್ವಸ್ತಿಕನ್ನು ಬರಿತೀವಿ. ಅದರ ವಿಚಾರವಾಗಿ ವೈಜ್ಞಾನಿಕತೆಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ.